ಹಾಗೇ ಮಾಡಿದ್ರು. ಕಾಶ್ಮೀರ ಸಮಸ್ಯೆ ಏನಾಯಿತು, ಇವರು ರಾಜ್ಯ ಆಳಿದರು, ಏನು ಮಾಡಿದ್ರು. ಡೆಲ್ಲಿ ಮೆಟ್ರೋ ಏನಾಯಿತು, ನಾರ್ತ್ ಈಸ್ಟರ್ನ್ ಸ್ಟೇಟ್ 7 ರಾಜ್ಯಗಳಿಗೆ ಏನು ಕೊಟ್ಟಿದ್ದೇನೆ. 36 ಕೋಟಿ ಜನಕ್ಕೆ ಇಂಡಿಯಾ ದೇಶದಲ್ಲಿ 10 kg ಅಕ್ಕಿ 3 ರೂಪಾಯಿಗೆ, 5 kg ಗೋಧಿ 2 ರೂಪಾಯಿಗೆ, ಸೀಮೆಎಣ್ಣೆ 3 ರೂಪಾಯಿಗೆ, 1 kg ಸಕ್ಕರೆ. 36 ಕೋಟಿ ಜನಕ್ಕೆ ಇಂಡಿಯಾ ದೇಶದಲ್ಲಿ ಬಡವರು ಗುರುತಿಸಿ ಆಹಾರ ಪದಾರ್ಥ ಒದಗಿಸಿದ್ದೇನೆ. ಹೇಳ್ತಾ ಹೋಗ್ಬೋದು. ಅಲ್ಲ ಸರ್, ನಮಗೇನು ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ಬ್ರಿಡ್ಜ್ ಇನಾಗ್ರೇಟ್ ಮಾಡಿದ್ರು, ಬ್ರಹ್ಮಪುತ್ರ ನದಿ. 2 ಸಾರಿ ಆ ಸ್ಪಾಟ್ಗೆ ಹೋಗಿದ್ದೀನಿ. ನದಿ ದಡದಲ್ಲಿರ್ತಕ್ಕಂಥ 16 ಹಳ್ಳಿಗಳು ನದಿಯ ಕೊರತಕ್ಕೆ ಸಿಕ್ಕಿ ಮುಳುಗಿ ಹೋಗ್ತವೆ. ತೆಪ್ಪ ಹೋಗುವಾಗ ಬೋಟಲ್ಲಿ 51 ಜನ ಮುಳುಗೋದು. ನೆಕ್ಸ್ಟ್ ಡೇ ಸ್ಪಾಟ್ಗೆ ಹೋದ್ರು. ನಮ್ಮ ಇಂಜಿನಿಯರ್ಸ್ ಎಲ್ಲ ಕರ್ಕೊಂಡು ಹೋದ್ರು. ಈ ಬ್ರಿಡ್ಜ್ ಡಿಸೈನ್ ಮಾಡಿ ಅಂತ ಹೇಳಿ 96ರಲ್ಲಿ 97 ಜನವರಿ 22 ಎಲ್ಲ ಸ್ಯಾಂಕ್ಷನು, ಟೆಕ್ನಿಕಲ್ ಸ್ಯಾಂಕ್ಷನು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನು, ಫೈನಾನ್ಷಿಯಲ್ ಕ್ಲಿಯರೆನ್ಸ್, ಪ್ಲಾನಿಂಗ್ ಕಮಿಷನಿಂದ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ತೀರ್ಮಾನ ಮಾಡಿ ಫೌಂಡೇಶನ್ ಹಾಕಿ ಕೆಲಸ ಶುರು ಮಾಡಿ. ಪ್ರಧಾನಮಂತ್ರಿಗಳು ಅವ್ರೇನೋ ಹೇಳಿದ್ರು, ಹೇಳಲಿ, ಅದ್ರ ಬಗ್ಗೆ ಚರ್ಚೆ ಬೇಡ. ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಿ. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋಣ. ನೀವು ನಮ್ಮ ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡಿದ್ದನ್ನು ನಾವು ಎಲ್ಲ ಕಡೆ ಕೇಳಿದ್ವಿ. ನಿಮ್ಮ ಶ್ರೀಮತಿಯವರ ಬಗ್ಗೆ, ಅವರು ನಿಮಗೆ ಕೊಟ್ಟ ಬೆಂಬಲದ ಬಗ್ಗೆ, ಅವರು ನಿಮ್ಮ ಜೀವನದ ಎಷ್ಟು ಮುಖ್ಯವಾದ ಒಂದು ಪಾರ್ಟ್ ಆಗ್ತಾರೆ, ಆ ವಿಷಯಗಳು ನಮ್ಗೆ ಹೇಳ್ಕೊಡಿ. ಇಲ್ಲಿ ನಾನು ವರ್ಣನೆ ಮಾಡಲ್ಲ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಇಷ್ಟು ಎತ್ತರಕ್ಕೆ ಬಂದಿದ್ರೆ ಅವರು ಕೊಟ್ಟ ಸಹಕಾರ, ಇಲ್ಲದೇ ಸಾಧ್ಯ. ನಾನು ಅದು ಎಳೆಯಾಗಿ ಬಿಡಿಸಬಲ್ಲ. ನಾನು ಕಾಂಟ್ರಾಕ್ಟ್ ಮಾಡೋದಕ್ಕೆ, ಟೆಂಡರ್ ಡಿಪಾಸಿಟ್ಗೆ ಒಡವೆನ ಕಳಿಸ್ಬೇಕು ಅಂತ ನನ್ನ ಹತ್ರ ಹರಿಜನ ಒಬ್ಬ ಮೇಸ್ತ್ರಿ ಇದ್ದ. ಒಂದು ಚೀಟಿ ಬರೆದು ಮುತ್ಕೇರಳ್ಳಿಯವರು ಕಳಿಸಿ, ಯಾರಿಗೂ ಹೇಳಲಿಲ್ಲ. ಅವರು ಅವ್ರ ತಾಯಿ, ಅವ್ರ ಅಜ್ಜಿಯವರು ಯಾರಿಗೂ. ಒಂದು ಅರ್ವೆನಲ್ಲಿ ಗಂಟು ಹಾಕ್ಬಿಟ್ಟು ಎಲ್ಲ ನತ್ತಿ, ಮೂಗು ನತ್ತಿ, ಕಿವಿ ಓಲೆ, ತಾಲಿ 3 ಇಟ್ಕೊಂಡು ಬಾಕಿದೆಲ್ಲ ಕಳಿಸಿ. ಎಲ್ಲಿವರೆಗೂ ಹೋದವರು ಅಂದರೆ, ನೀವು ಇನ್ನೊಂದು ಸಾರಿ ಒಡವೆ ಗಿರ್ವಿ ಇಡಲ್ಲ ಅನ್ನೋವರೆಗೆ ನಾನು ಹಾಕೊಳ್ಳೋದಿಲ್ಲ, ನಾನು ಯಾರ್ದು ಶ್ರೀಮಂತರ ಮನೆಗೆ ಹೋಗಲ್ಲ, ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಆ ಒಂದು ನಿರ್ಣಯ ತೊಗೊಂಡು ಬಾಳದಂಥ ಹೆಣ್ಮಗಳು. ನನ್ನ ತಮ್ಮನ ಮಗನೇ ಆ್ಯಸಿಡ್ ಹಾಕಿದ್ದು. ಅದಕ್ಕೆ ರಾಜಕೀಯ ಮುಖಂಡರುಗಳು ಪ್ರೇರಣೆ. ಹೌದು ಸರ್, ಇದ್ರ ಬಗ್ಗೆ ನಾವು ಕೇಳಿದ್ವಿ. ನನ್ನ ಮಗನ ಮೇಲೆ ಆ್ಯಸಿಡ್ ಹಾಕ್ಸ್ಬೇಕು, ರೇವಣ್ಣ ಮೇಲೆ ಟ್ರೈ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ದು ಹಾಗೆ. ಅವತ್ತೇನು ಮಾಡಿದ್ರು, ರೇವಣ್ಣ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ತಾಯಿ ಜಯನ್ನ ಐತನೆ ಅಂತ ಹೊರಟರು. ಅವರು ಹಾಕಬೇಕು ಅಂತ ರೇವಣ್ಣ ಬರಲಿಲ್ವಲ್ಲ, ನನ್ನ ಹೆಂಡತಿ ಮೇಲೆ ಹಾಕಿದ್ರು, ಸೊಸೆ ಮೇಲೆ ಹಾಕಿದ್ರು. ಇವತ್ತು ದೇಶದ ಜನಕ್ಕೆ ಗೊತ್ತಿಲ್ಲ, ಇದು ಕನ್ವಿಕ್ಷನ್ ಆಯ್ತು ಆ ಹುಡುಗನಿಗೆ. ನನ್ನ ತಮ್ಮನಿಗೆ ಕ್ಯಾನ್ಸರ್ ಆಯ್ತು. ಟ್ರೀಟ್ ಮಾಡಿದ್ರು, ಒಂದು 6 ವರ್ಷ ಬದುಕೊಂಡಿದ್ದ, ಸಾಯ್ತಾನೆ ಅಂತ ಗೊತ್ತಾಯ್ತು. ಹೈಕೋರ್ಟಲ್ಲಿ ಕೇಸ್ ಇತ್ತು. ಒಬ್ಬರು ಜಡ್ಜ್ ಅವರು ರಿಟೈರ್ ಆಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿದೆ, ನನ್ನ ತಮ್ಮ ಸಾಯ್ತಾನಪ್ಪ, ಬಿಟ್ಬಿಡು, ಇನ್ನೂ 4 ವರ್ಷ ಅವನು ಜೈಲಿಗೆ ಇರಬೇಕಾಯ್ತು, ಬಿಟ್ಬಿಡಪ್ಪ. ಸೋ ಸ್ವೀಟ್. ಆಮೇಲೆ ಏನು ಸರ್, ದೇಶದಲ್ಲೆಲ್ಲ ಚರ್ಚೆ ನಡೀತಾ ಇದೆ, ಪ್ರಧಾನಮಂತ್ರಿಯವರು ಹೆಂಡತಿಗೆ ಆ್ಯಸಿಡ್ ಹಾಕಿದರೆ ಕನ್ವಿಕ್ಷನ್ ಆಗಬೇಕು, ಲೈಫ್ ಸೆಂಟೆನ್ಸ್ ಕೊಡಬೇಕು, ಹ್ಯಾಂಗ್ ಮಾಡಬೇಕು, ಈ ಥರ ಎಲ್ಲ ಚರ್ಚೆ ನಡೀತಾ ಇತ್ತು. ಇಂಥ ಮಾತು ಹೇಳ್ತಿರಲ್ಲ ಅಂತ. ನನ್ನ ತಮ್ಮ ಸಾಯ್ತಾನೆ, ಮಗನ ಪಕ್ಕದಲ್ಲಿ ಯಾರು ಸಾಯಲಪ್ಪ ಅಂತ ಹೇಳಿ ಬಿಡಿಸ್ತೆ. ಪಾಪ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಹೆಂಡತಿ ಬೇಜಾರು ಮಾಡ್ಕೊಳ್ಳಿಲ್ಲ. ಶಿನೋಸಿ ಇವತ್ತು ಅವ್ರ ಸ್ವಭಾವ, ನಾನು ಬರೋವರೆಗೂ ಊಟ ಮಾಡಲ್ಲ, ಕಾಯ್ತಾರೆ. ನಿಮ್ಮ ಎಲ್ಲ ಹಂತದಲ್ಲೂ ನಿಮ್ಮ ಜೊತೆ ಇರುವಂತ ನಿಮ್ಮ ಧರ್ಮಪತ್ನಿ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಅಮ್ಮ ಬನ್ನಿ ನೀವು ಅದನ್ನೆಲ್ಲ ಬನ್ನಿಮ್ಮ, ಕರೆಕ್ಟ್ ಮಾ, ಬನ್ನಿ. ಇದು ಸ್ಟೆಪ್ ಇದೆ, ಇನ್ನೊಂದು ಸ್ಟೆಪ್ ಇದೆ, ಕೆಳಗೆ ಕಾಲಿಡಿಮ್ಮ. ನಗ್ತಾ ಇದ್ದಾರೆ ಯಜಮಾನ್ರು. ಹೌದು, ನನಗೆ ಗೊತ್ತಿಲ್ಲ ನಿನ್ನ ಕರ್ಕೊಂಬರ್ತಾರೆ ಅಂತ, ನಾನೇ ಕರ್ಕೊಂಬರ್ಬೇಕು. ಕೂತ್ಕೊಳ್ಳಿ ಬಾ.
ವಾವ್. ಶ್ರೀಮತಿ ಚೆನ್ನಮ್ಮನವರು ಬಹಳ ಮೆಚ್ಕೊಳ್ತಾ ಇದ್ರು ಸಾರ್. ಈಗ ತಾನೆ ನಿಮ್ ಕತೆ ಹೇಳ್ತಾ ಇದ್ರು. ಅವರು ತುಂಬ ಒಳ್ಳೆಯವರು. ಯಾವ ವಿಷಯದಲ್ಲೂ ನಾವು ಯಾರಾದರೂ ಏನು ನಮ್ಮ ಮನೇಲಿ ಇದು ಮಾಡೋಕ್ಕೆ ಎಲ್ಲರಿಗೂ ಒಂದೇ ಸಮ ನೋಡ್ಕೊತಾ ಇದ್ರು. ಆಮೇಲೆ ನಿದ್ರೇನು ಮಾಡೋದಿಲ್ಲ. ಇವಾಗಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ. ಅವ್ರಿಗೆ ನಿದ್ರೇನೆ ಬರೋದಿಲ್ವಂತೆ. ನಿದ್ರೆ ಮಾತ್ರೆ ತಗೊಂಡ್ರೆ ನಿದ್ರೆ ಮಾಡೋದು. ಅದರಿಂದ ಅವರು ಯಾವಾಗಲೂ ಸಂತೋಷವಾಗಿರೋ ದಿನವೇ ನಾವು ಒಳ್ಳೆಯದಾಗಲಿ. ರಾಜಕೀಯದಲ್ಲಿ ಎಲೆಕ್ಷನ್ನು ಗೆದ್ದು ಮಿನಿಸ್ಟರ್ ಆದೆ, CM ಆದೆ, PM ಆದೆ, ಯಾವ ಇದೂ ಇಲ್ಲ. ಅವರು ಯಾವಾಗಲೂ ಅವರು ಚಿಂತೆನೇ, ಸಂತೋಷವಾಗಿ ಇರೋದೇ ಇಲ್ಲ. ನೀವು ನಿದ್ರೇನೂ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ನನ್ನ ಮಗ BJP ಜೊತೆ ಹೋಗ್ಬಿಟ್ಟು ಮುಖ್ಯಮಂತ್ರಿ ಆದನಲ್ಲ, ಆವಾಗ ಅವರು ತುಂಬ ಆರೋಗ್ಯ ಅಷ್ಟಿಷ್ಟೆಲ್ಲ ಹದಗೆಟ್ಟಿದ್ದು. ನಾನು ಅವರು ಇಬ್ಬರೇ ಇದ್ದ ಮನೇಲಿ. ಆಮೇಲೆ ಇವರು ಮಾತಾಡೋಕ್ಕೂ ಆಗದೆ ಎರಡು ಕೈನೂ ಆ ಕಡೆ ಈ ಕಡೆ ಒದರ್ಕೊಂಡು ತುಂಬ ಒದ್ದಾಡ್ತಾಯಿದ್ರು. ಅದೊಂದು ದೊಡ್ಡ ಇದು ಘಟನೆ ಅವ್ರಿಗೆ. ಈಗ ಮೊಮ್ಮಕ್ಕಳಿಗೆ ಎಲ್ಲ ಸಮಯ ಮಾಡಿಕೊಡ್ತಾರ ಸಾರು? ಇಲ್ಲ ಇಲ್ವಾ? ಒಂದು ನಿಮಿಷ ಕರೆದು ಸ್ವಲ್ಪ ಮಾತಾಡ್ತಾರೆ, ಏನಾದರೂ ಬುದ್ಧಿ ಹೇಳ್ತಾರೆ. ಒಳ್ಳೆ ದಾರಿಯಲ್ಲಿ ನಡೀರಿ, ಎಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಅವ್ರನ್ನ ಒಂದು 35-40 ವರ್ಷದಿಂದ ನೋಡ್ತಾ ಇದೀವಿ ನಾವು. ಈಗ ನೀವು ಮಾತಾಡ್ತಾ ಇದೀರಲ್ಲ, ಅಲ್ಲ ಈ ತರ ಅವ್ರು ನಗ್ತಾ ಇರೋದು ಕಂಟಿನ್ಯೂಸ್ ಆಗಿ 5 ನಿಮಿಷ ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಿಮ್ ಮಾತನ್ನ ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ ಸಾರು. ನೋಡಿ, ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಹೆಣ್ಮಕ್ಳ ಮೇಲೆ ಹೆಚ್ಚು ಮಮತೆ ಬರೋದು ಸಹಜ. ಗಂಡು ಮಕ್ಳ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಇಲ್ಲ. ಅದು ಮೊದಲೇ ನೋಡಿದ್ರೆ ಸಾರು ನೋಡ್ಬಿಟ್ರು. ನಾವು ಸೈಲೆಂಟ್ ಆಗಿ ಕರಿತಾ ಇದ್ದೆ. ಬಲಿ ಹತ್ರ ಬಲಿ. ನೇರವಾಗಿ ಹೇಳ್ತೇನೆ, ಸಾಮಾನ್ಯವಾಗಿ ಹೆಣ್ಮಕ್ಳ ಮೇಲೆ ವಯಸ್ಸಾದ ಮೇಲೆ ಸ್ವಲ್ಪ ಹೆಚ್ಚು ಮಮತೆ ಇರುತ್ತೆ. ಗಂಡು ಮಕ್ಳ ಮೇಲೆ ವ್ಯವಹಾರ ಮಾಡ್ಕೊಳ್ತಾರೆ. ಅವ್ರವ್ರ ಮಾರ್ಗ ಬದುಕಲೇಬೇಕು. ನಾವು ಅವ್ರು ಬದುಕೋದು ಕಂಡಾಗ ಚೆನ್ನಾಗಿದ್ರೆ ಸಂತೋಷ ಪಡ್ತೀವಿ. ಕಷ್ಟ ಸಿಕ್ಕಿದಾಗ ನಾವು ತುಂಬ ನೋವು ಮಾಡ್ಕೋತೀವಿ. ನನ್ನ ಹೆಂಡತಿ ಹೇಳಿದ್ರೀಗ, ನನ್ನ ಮಗ BJP ಜೊತೆ ಹೋದಾಗ ಸ್ವಲ್ಪ ನೋವು ಮಾಡ್ಕೊಂಡ್ರು ಅಂತ. ನಾವೆಲ್ಲರೂ ನೋವು ಮಾಡ್ಕೊಂಡಿದ್ದೀವಿ, ನಾವು ಒಬ್ಬನೇ ಅಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಅನ್ನೋ ಸಂತೋಷಕ್ಕೆ ಯಾರು ಹೋಗಲಿಲ್ಲ, ಯಾರ್ಯಾರು ಹೋಗಲ್ಲ ನಮ್ಮ ಮನೆಯವರು. ಸೊ ಒಂದು ರೀತಿ ನಮ್ಮ ಮನಸ್ಸಿನ ನೋವಿದೆ. ಈಗ ಅದೇ ಕುಮಾರಸ್ವಾಮಿ ಮೇಲೆ ಯಾಕೆ ಲೈಕ್ ಮಾಡ್ತೀವಿ? ಅವನೊಂದು 20 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಜನಗಳಿಂದ ಹೆಸರು ತಗೊಂಡಿದ್ದಾನೆ. ಯಾರೇನು ಬೇಕಾದರೂ ಎಂತವೋ ಈ ಕೇಸು ವಿಷಯ ನಂಗೆ ಗೊತ್ತಿದೆ. ನನಗೆ ಅದು ರಾಜಕೀಯದ ನಡವಳಿಕೆಗಳು ವಿಷಯ ಎಲ್ಲ ಗೊತ್ತಿದೆ ನನಗೆ.